ಶ್ರೀ ಗಂಗಮ್ಮ ಅಭಿವೃದ್ಧಿ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 41ನೇ ವರ್ಷ. ಈ 41ನೇ ವರ್ಷ ಕೂಡ ಅದ್ದೂರಿಯಾಗಿ ಗಣೋತ್ಸವವನ್ನು ಆಚರಿಸುತ್ತಿದ್ದಾರೆ. ಸರ್, ಎಲ್ಲರೂ ಹಿರಿಯರು ಮಾಡ್ಕೊಂಡು ಬಂದಿರೋದು ಇದು 41ನೇ ವರ್ಷ ಮಾಡ್ತಾ ಇದ್ದೀವಿ. ಅವ್ರು ಹಿರಿಯರು ಮಾಡ್ಕೊಂಡು ಬಂದಿರೋದು ಬಿಟ್ಟಿದ್ದಾರೆ, ಅವ್ರು ದಾರಿ ಹಾಕ್ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಸರ್. 41ನೇ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸರ್. ನಮ್ಮ ಗಂಗನಿಮಿದ್ದಿಯಲ್ಲಿ ಎಲ್ಲರೂ ಇದ್ದಾರೆ, ನಮ್ಮ ಜೊತೆ ಎಲ್ಲ ವರ್ಗದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವೆಲ್ಲರೂ ಒಗ್ಗೂಡಿ ಯುವಕರು ತುಂಬ ಶ್ರಮಿಸಿದ್ದಾರೆ. ಹಗಲು ಈರುಳು ಗಣೇಶನ ತರಕ್ಕೆ ನಮಗೆ 2 ದಿವಸ ಬಿತ್ತು, 48 ಅವರ್ಸ್ ಆಯಿತು. ಬಿಕಾಸ್ ಈ ಗಣೇಶ ನಮ್ಮ ಏರಿಯಾದಲ್ಲಿ ಬಿಗ್ಗೆಸ್ಟ್ ಗಣೇಶ ಈ ವರ್ಷ ಇಟ್ಟಿರೋದು. 17 ಫೀಟ್ ಇಟ್ಟಿದ್ದೀವಿ, ಬಿಗ್ಗೆಸ್ಟ್ ಗಣೇಶ. ಸೊ ತುಂಬ ಶ್ರಮಿಸಿದ್ದಾರೆ ನಮ್ಮ ಹುಡುಗರೆಲ್ಲ. ಸೊ ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ನಮ್ಮ ಹಿರಿಯರು ತುಂಬ ಬ್ಯಾಕ್ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಹಿಂದೆ ನಿಲ್ತ್ಕೊಂಡು ಹಗಲು ಈರುಳು ಅವರು ಕೂಡ ಮಕ್ಕಳಂತೆ ವರ್ಷನೂ ಹೆಂಗೆ ಮಾಡ್ತೀವೋ ಹಂಗೆ ಮಕ್ಕಳಂತೆ ಅವರು ನಮ್ಮ ಜೊತೆ ನಿದ್ದೆ ಕೆಟ್ಟು 3 ದಿವಸ ಗಣೇಶನ ಎತ್ಕೊಂಡ್ಬರೋಕ್ಕೆ, ಗಣೇಶನ ಇಡೋಕ್ಕೆ ತುಂಬ ಶ್ರಮಿಸಿದ್ದಾರೆ. ಅದರಿಂದ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮಗೆ ಸ್ವಲ್ಪ ಅಡೆತಡೆ ಆಯಿತು. ಆ ಅಡೆತಡೆ ಆದಾಗ ನಮ್ಮ ಹಿಂದೆ ಬೆನ್ನೆಲುವಾಗಿ ನಿಲ್ತಿದ್ದಂಥ ನಮ್ಮ ಪ್ರದೀಪ್ ಈಶ್ವರ್ ಸರ್ಗೂ ಹಾಗೆ ಪೊಲೀಸ್ ಸಿಬ್ಬಂದಿಗೆ ಎರಡಕ್ಕೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ನಮ್ಮ ಗಂಗಮಾಂಬ ಸೇವಾ ಸಮಿತಿಯಿಂದ ಇದೊಂದು 41ನೇ ವರ್ಷದ ಅದ್ಧೂರಿ ವಿದ್ಯಾ ಗಣಪತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು 5 ದಿವಸಗಳ ಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಅದರಲ್ಲಿ ಪ್ರತಿ ದಿವಸನೂ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರವ್ರಿಗೆ ಬ್ರಹ್ಮವನ್ನು ಕೊಟ್ಟು ಮತ್ತು ಹಿರಿಯರಿಗೆ ಸನ್ಮಾನ ಮಾಡ್ಕೊತ ನಮ್ಮ ನವೀನ್ ಅವರ ನೇತೃತ್ವದಲ್ಲಿ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು 6ನೇ 7ನೇ ದಿವಸ ಒಂದು ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ದೊಡ್ಡವರು ಇದು 40 ವರ್ಷದಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ನಾನು ಸೆಂಟ್ರಲ್ಲಿ ಸುಮಾರು ಜನ ಅವರು ನಮ್ಮ ನವೀನ್ ಅವರ ಚಿಕ್ಕಪ್ಪ ಅವರು ನಾವು ಎಲ್ಲ ಸೇರ್ಕೊಂಡು ಸುಮಾರು ಜನ ಆವಾಗ 4-5 ಜನ ನಾವು ರೋಡಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬಂದು ಈ ಥರ ಗಣೇಶನೆಲ್ಲ ಇಡೋದನ್ನೆಲ್ಲ ಮಾಡಿದ್ವಿ. ಸೊ ಅದೇ ರೀತಿ ಇವಾಗ ನಮ್ಮ ಎಲ್ಲ ಯುವಕರು ವಿದ್ಯಾವಂತರಾಗಿದ್ದಾರೆ ಮತ್ತು ಫೈನಾನ್ಷಿಯಲಾಗಿ ಬೆಳೆದಿದ್ದಾರೆ, ಅವ್ರಿಗೆ ಜ್ಞಾನ ಎಲ್ಲ ಇದೆ. ಸೊ ಆದ್ದರಿಂದ ಇವಾಗ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು 40 ವರ್ಷದಿಂದ ಯಾವ ಥರ ನಡ್ಕೊಂಡು ಬರ್ತಾಯಿತ್ತೋ ಅದೇ ಥರ 41ನೇ ವರ್ಷನೂ ಸಹ ಯಾವುದೇ ಅಡಚಣೆ ಇಲ್ಲದೆ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಸೊ ಈ ಒಂದು ನನ್ನ ಒಂದು ಸಂದೇಶ ಏನಂದರೆ, ಆ ವಿದ್ಯಾ ಗಣಪತಿ ಇನ್ನು ಮುಂದಕ್ಕೂ ಇದೇ ಥರ ಎಲ್ಲರಿಗೂ ವಿದ್ಯೆ ಬುದ್ಧಿ ಶಕ್ತಿಯನ್ನು ಕೊಟ್ಟು ಇಂದು ಮುಂದಕ್ಕೂ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ನಾನು ಆ ವಿದ್ಯಾ ಗಣಪತಿಯಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ಸ್. ಸ್ಟಾರ್ಟಿಂಗಲ್ಲಿ ಗಣಪತಿ ಉತ್ಸವ ಸ್ಟಾರ್ಟ್ ಮಾಡಿದ್ದೆ ಒಂದು 4-5 ಜನ, ಅದರಲ್ಲಿ ನಾನು ಒಬ್ಬನು. 4-5 ಜನ. ಇದು 40 ವರ್ಷದಿಂದ ನಡೀತಾ ಇದೆ. ಇದು 41ನೇ ವರ್ಷ. ಆ 40 ವರ್ಷದಿಂದ ಸ್ಟಾರ್ಟಿಂಗ್ ಮಾಡ್ಕೊಂಡು ಎಲ್ಲೋ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಹೋಗಿ ನಾವು ಹುಡುಗರೆಲ್ಲ ಸೇರಿಕೊಂಡು 4 ಜನ ಸೇರಿಕೊಂಡು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಈಗಂತೆ ಬರೀ ಸ್ಟೇಜ್ ಹಾಕಿ ಇದು ಮಾಡ್ತಾಯಿರಲಿಲ್ಲ. 1 ತಿಂಗಳು ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ಕಷ್ಟ ಬಿದ್ದು ಏನೇನೋ ಗುಹೆಗಳಂತೆ ಅವು ಇವು ಮಾಡಿಕೊಂಡು ಇದು ಮಾಡಿಕೊಂಡು ಕಷ್ಟ ಬಿದ್ದು ನೈಟು ಆಗಲ್ಲ ಕಷ್ಟ ಬಿದ್ದು ಮಾಡ್ಕೊಂಡು ಬರ್ತಾಯಿದ್ವಿ. ಹಿಂಗೇ ಮಾಡ್ಕೊಂಡು ಬರ್ತಾಯಿದ್ವಿ. ಸುಮಾರು ಒಂದು 3 ವರ್ಷಗಳಿಂದ ಯುವಕರೆಲ್ಲ ಮಾಡ್ಕೊಂಡು ನಾವು ಹಿರಿಯರು ಏನು ನಡ್ಸ್ಕೊಂಡು ಬಂದಿದ್ದೀವೋ ಅದನ್ನು ಇವಾಗ ಯುವಕರಿಗೆ ಬಿಟ್ಕೊಟ್ಟಿದ್ದೀವಿ. ಅವರು ಹಂಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಸಲ ಅಂತೂ ವಿಜೃಂಭಣೆಯಾಗಿ ಮಾಡ್ತಾಯಿದ್ವಿ. ಗಣಪತಿನ ಬರೀ ದೊಡ್ಡದಾಗಿ ಇಟ್ಟಿದ್ದೀವಿ. ಅದನ್ನು ನಾವು ಮೆರವಣಿಗೆ ತೆಗೆಯೋದಕ್ಕೆ ಅದನ್ನ ಬೇರೆ ಕಡೆಯಿಂದ ತರೋದಕ್ಕೆ ನಮ್ಗೆ 2 ದಿವಸ ಇಡ್ತು. ಅದರಲ್ಲಿ ನಾವು ಇದ್ವಿ, ಅದರಲ್ಲೇ ಹುಡುಗರ ಜೊತೆ ನಾವು ಇದ್ವಿ. ಎಲ್ಲ ಆಗೈತೆ. ನಾವು ಹೇಳೋದು ಇಷ್ಟ, ಊರಲ್ಲಿ ಯಾವುದೇ ಗಲಭೆ ಇಲ್ಲದೆ ಏನೂ ಇಲ್ಲದೆ ಗಲಾಟೆಗಳಿಲ್ಲದೆ ಏನು ಮಾಡಿದೆ ಈ ಗಲಾಟೆಗಳು ತೆಗೆದ ಜಾತಿ ಭೇದ ತೆಗೆದಿರ ಏನು ತೆಗೆದಿರ ಗಣಪತಿ ಉತ್ಸವ ಚೆನ್ನಾಗಿ ಯಾವುದೇ ಹಬ್ಬ ಆಗಲಿ ಯಾವುದೇ ಆಚರಣೆ ಆಗಲಿ ನಡಿಬೇಕು ಅಂತ ನಮ್ಮ ಇಷ್ಟ. ತುಂಬ ಖುಷಿಯಿಂದ ವಿಸರ್ಜನೆ ಮಾಡ್ತಿದ್ದೀವಿ. ಇನ್ನು ಮುಂದಿನ ವರ್ಷ ಗಣಪತಿ ಅನುಕೂಲದಿಂದ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಬೇಕಂತ ಮಾಡ್ತಿದ್ದೀವಿ. ಅದು ತುಂಬ ಖುಷಿ. ಯಾವ ವರ್ಷನೂ ಆಡಿಲ್ಲ ನಾವು. ಈ ವರ್ಷ ವ್ಯಕ್ತಪಡಿಸೋಕ್ಕಾಗ್ತಿಲ್ಲ ಖುಷಿಯನ್ನು. 7ನೇ ವಾರ್ಡ್ ಗಂಗನಮಿದ್ದಿ ಗ್ರಾಮದಲ್ಲಿ 41ನೇ ಗಣಪತಿ ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ವರ್ಷ ಗಣಪತಿ ಪೂಜೆ ಮಾಡಬೇಕು. ಆ ದೇವ್ರು ಒಳ್ಳೇದು ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ಕೋರ್ತಾ ಇದ್ದೀವಿ.
ಎಸ್ ಅಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.